ಆಪರೇಷನ್ ಸಿಂಧೂರ್ ಎಂಬುದು 7 ಮೇ 2025ರಂದು ಪ್ರಾರಂಭವಾದ ಭಾರತದ ಗೂಢಚರ ಸಂಪರ್ಕ ಮತ್ತು ವೈಮಾನಿಕ, ಭೂಮಿಯ, ಸಮುದ್ರದ ತ್ರಿವಿಧ ದಾಳಿ ಏರ್ಫೋರ್ಸ್, ನೈವಿ, ಅಂಡ್ ಆರ್ಮೆ. ಈ ದಾಳಿ ಪಹಲ್ಗಾಮ್ನಲ್ಲಿ 22 ಏಪ್ರಿಲ್ 2025ರಂದು ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಆರಂಭಿಸಲಾಯಿತು. ಆ ದಾಳಿಯಲ್ಲಿ 26 ನಾಗರಿಕರ ಹತಾಹತ್ಯೆಗಳಾದರೂ ಅದರ ಪರಿಣಾಮವಾಗಿ ಭಾರತದ ತಂತ್ರಜ್ಞಾನಾತ್ಮಕ ಮತ್ತು ನಿಖರ ತಂತ್ರದ ದಾಳಿ ನಡೆದು ಹೋಗಿತು. ಆಪರೇಷನ್ನ ಸಮಯದಲ್ಲಿ ತೀವ್ರವಾದ ಹಿಮಪಾತ, ಕಡುಚಳಿಗೆ ಸೈನಿಕರು ಬೆದರದೆ ಶತ್ರು ಶಿಬಿರಗಳ ಕಡೆ ಸಾಗಿದರು. ಈ ದಾಳಿಯಲ್ಲಿ ಉಗ್ರರ ಪ್ರಮುಖ ನೆಲೆಗಳನ್ನು ನಾಶಗೊಳಿಸಲಾಯಿತು. ಭಾರತೀಯ ಸೈನಿಕರು ಯಾವುದೇ ನಷ್ಟವಿಲ್ಲದೆ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿದರು. ಸಿಂಧೂರ ಎಂಬ ಹೆಸರಿಗೆ ಪ್ರತೀಕಾತ್ಮಕ ಅರ್ಥವಿದ್ದು, ಇದು ಧೈರ್ಯ, ತ್ಯಾಗ ಮತ್ತು ರಕ್ತಸಾಕ್ಷಿಯ ಸಂಕೇತ. ಈ ಕಾರ್ಯಚಟುವಟಿಕೆಯಿಂದ ಭಾರತದ ಭದ್ರತಾ ಪಡೆಗಳ ಸಾಮರ್ಥ್ಯ ಹಾಗೂ ತೀವ್ರತೆ ಮತ್ತೊಮ್ಮೆ ವಿಶ್ವದ ಗಮನ ಸೆಳೆದಿತು. ಆಪರೇಷನ್ ಸಿಂಧೂರ ಭಾರತದ ಭದ್ರತೆಗೆ ಮೀಸಲಾದ ಸೈನಿಕರ ಶೌರ್ಯದ ಒಂದು ಜೀವಂತ ಉದಾಹರಣೆ. ಆಪರೇಷನ್ ಸಿಂಧೂರ ಒಂದು ರಹಸ್ಯ ಮಿಲಿಟರಿ ಕಾರ್ಯಚಟುವಟಿಕೆಯಾಗಿದ್ದರಿಂದ ಸರ್ಕಾರ ಅಧಿಕೃತವಾಗಿ ಹೆಸರುಗಳನ್ನು ಬಹಿರಂಗಪಡಿಸಿಲ್ಲ. ಆದರೆ ಮೂಲಾಂಶಗಳ ಪ್ರಕಾರ ಈ ಆಪರೇಷನ್ ಹಿಂದೆ ಇಡೀ ತಂಡದ ಬುದ್ಧಿವಂತಿಕೆ, ತಂತ್ರಜ್ಞಾನ ಹಾಗೂ ಧೈರ್ಯದ ಸಂಕಲನವಿತ್ತು. ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ರಾ, ಇಂಡಿಯನ್ ಆರ್ಮಿಯ ವಿಶೇಷ ಪಡೆಯಾದ ಪ್ಯಾರಾ ಸ್ಪೆಷಲ್ ಫೋರ್ಸಸ್, ಆರ್ಮಿ ಇಂಟೆಲಿಜೆನ್ಸ್ ಕೋರ್, ಮುಖ್ಯ ಯೋಜನಾ ನಿರ್ದೇಶಕ, ಮಾಸ್ಟರ್ಮೈಂಡ್, ಒನ್ ಓನ್ಲಿ ಅಜಿತ್ ಡೋವಾಲ್.